ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಆನ್ಲೈನ್ ಬೆಟ್ಟಿಂಗ್ ಆಪ್ಗಳು ಮತ್ತು ರಿಯಲ್ ಮನಿ ಗೇಮ್ಗಳನ್ನು ನಿಷೇಧಿಸುವ ಮೂಲಕ ಅನೇಕ ಕುಟುಂಬಗಳಿಗೆ ನೆಮ್ಮದಿ ಕೊಟ್ಟಿದೆ. ಈ ನಿರ್ಧಾರ ಆನ್ಲೈನ್ ಗೇಮಿಂಗ್ ಪ್ರಚಾರ ಮತ್ತು ನಿಯಂತ್ರಣ ಮಸೂದೆ 2025 ಮೂಲಕ ಜಾರಿಗೆ ಬರಲಿದ್ದು, ಹಣವನ್ನು ಪಣಕ್ಕಿಟ್ಟು ಆಡುವ ಆಟಗಳನ್ನು ನಿಷೇಧಿಸ್ತಾ ಇದೆ. ಇದು ಗೇಮಿಂಗ್ ಉದ್ಯಮದ ಮೇಲೆ ಪರಿಣಾಮ ಬೀರಬಹುದು, ಆದರೆ ಯುವಕರನ್ನ ರಕ್ಷಿಸುವ ಮತ್ತು ಅಕ್ರಮ ಹಣ ವರ್ಗಾವಣೆಯನ್ನ ತಡೆಯುವ ಗುರಿಯನ್ನ ಈ ಮಸೂದೆ ಹೊಂದಿದೆ. ಆನ್ಲೈನ್ ಗೇಮಿಂಗ್ಗೆ ನಿಯಂತ್ರಣ ಹೇರುವುದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಸಚಿವ ಸಂಪುಟದ ಅನುಮೋದನೆ ಬೆನ್ನಲ್ಲೇ ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರ ಆನ್ಲೈನ್ ಗೇಮಿಂಗ್ ಪ್ರಚಾರ ಮತ್ತು ನಿಯಂತ್ರಣ ಮಸೂದೆ 2025 ಮಂಡಿಸಿದೆ. ಕೇಂದ್ರ ಸರ್ಕಾರದ ಖಡಕ್ 6 ಸೂತ್ರಗಳನ್ನು ನಾವು ನೋಡುವುದಾದ್ರೆ, ಹೊಸ ಕಾನೂನು ಹಣ ಪಾವತಿಸಿ ಹಣ ಗೆಲ್ಲುವ ಆಟಗಳ ಮೇಲೆ ಬಿಗಿ ಹಿಡಿತ ಸಾಧಿಸಲಿದೆ. ಸಂಪೂರ್ಣ ನಿಷೇಧ: ಯಾವುದೇ ವ್ಯಕ್ತಿ ಅಥವಾ ಕಂಪನಿ ಹಣಕ್ಕಾಗಿ ಆಡುವ ಆನ್ಲೈನ್ ಗೇಮ್ಗಳನ್ನು ನೀಡುವುದು, ಪ್ರಚಾರ ಮಾಡುವುದು ಅಥವಾ ಅದಕ್ಕೆ ಸಹಾಯ ಮಾಡುವುದನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗುತ್ತೆ. ಡ್ರೀಮ್11, ರಮ್ಮಿ ಸರ್ಕಲ್, ವಿಂಜೋ, MPLನಂತಹ ಎಲ್ಲ ಆಪ್ಗಳು ಇದರ ವ್ಯಾಪ್ತಿಗೆ ಬರುತ್ತೆ. ಕೌಶಲ್ಯ ಅದೃಷ್ಟಕ್ಕಿಲ್ಲ ಭೇದ: ಈ ಹಿಂದೆ ಸ್ಕಿಲ್ ಗೇಮ್ ಮತ್ತು ಅದೃಷ್ಟದ ಗೇಮ್ ಎಂದು ಆನ್ಲೈನ್ ಗೇಮ್ಗಳನ್ನು ವಿಂಗಡಣೆ ಮಾಡಲಾಗಿತ್ತು, ಆದರೆ ಈಗ ಅದನ್ನು ತೆಗೆದುಹಾಕಲಾಗಿದೆ. ಯಾವುದೇ ಗೇಮ್ಗೆ ಪ್ರವೇಶ ಶುಲ್ಕ ಅಥವಾ ಯಾವುದೇ ರೀತಿಯ ಹಣವನ್ನ ಪಣಕ್ಕಿಡಬೇಕಾಗಿದ್ರೆ ಅದು ಕೌಶಲ್ಯದ ಆಟವೇ ಆಗಿರಲಿ ಅಥವಾ ಅದೃಷ್ಟದ ಆಟವೇ ಆಗಿರಲಿ, ಅದನ್ನ ಆನ್ಲೈನ್ ಮನಿ ಗೇಮ್ ಎಂದು ಪರಿಗಣಿಸಿ ನಿಷೇಧಿಸಲಾಗುತ್ತೆ. ಇಂತಹ ಆಟಗಳ ಎಲ್ಲಾ ರೀತಿಯ ಜಾಹೀರಾತುಗಳನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗುತ್ತೆ. ಟಿವಿ, ಡಿಜಿಟಲ್ ಮಾಧ್ಯಮ, ಪತ್ರಿಕೆಗಳಲ್ಲಿ ಇನ್ನು ಮುಂದೆ ಆನ್ಲೈನ್ ಮನಿ ಗೇಮ್ಗಳ ಪ್ರಚಾರ ಕಾಣಿಸೋದಿಲ್ಲ. ಇದರ ಜೊತೆಗೆ ಬ್ಯಾಂಕ್ಗಳು ಮತ್ತು ಇತರ ಹಣಕಾಸು ಸಂಸ್ಥೆಗಳಿಗೂ ನಿಯಂತ್ರಣ ಹೇರಲಾಗಿದ್ದು, ಈ ಗೇಮಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ನಡೆಯುವಂತಹ ಯಾವುದೇ ಹಣಕಾಸು ವಹಿವಾಟುಗಳಿಗೆ ಅನುಕೂಲ ಮಾಡಿಕೊಡೋದನ್ನ ನಿಷೇಧಿಸಲಾಗಿದೆ. ಜೊತೆಗೆ ಕಠಿಣ ದಂಡ ಮತ್ತು ಶಿಕ್ಷೆಯನ್ನ ಕೂಡ ಕೇಂದ್ರ ಸರ್ಕಾರ ವಿಧಿಸಲು ಮುಂದಾಗಿದೆ. ಕಾನೂನು ಉಲ್ಲಂಘಿಸಿ ಆನ್ಲೈನ್ನಲ್ಲಿ ಹಣದ ಆಟ ನಡೆಸುವವರಿಗೆ 3 ವರ್ಷದವರೆಗೆ ಜೈಲು ಶಿಕ್ಷೆ, 1 ಕೋಟಿ ರೂಪಾಯಿವರೆಗೂ ದಂಡ ವಿಧಿಸಬಹುದು. ಜೊತೆಗೆ ಈ ಆಟಗಳನ್ನು ಪ್ರಚಾರ ಮಾಡುವ ಜಾಹೀರಾತುದಾರರಿಗೆ 2 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು 50 ಲಕ್ಷ ರೂಪಾಯಿವರೆಗೂ ದಂಡ ವಿಧಿಸುವ ನಿಯಮಗಳನ್ನು ಕೇಂದ್ರ ಸರ್ಕಾರ ಬಿಲ್ನಲ್ಲಿ ಸೇರಿಸಿದೆ. ಈ ಕಾನೂನನ್ನು ಜಾರಿಗೊಳಿಸಲು ಸುಮಾರು 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಕೇಂದ್ರೀಯ ಸಂಸ್ಥೆಯೊಂದನ್ನು ಸ್ಥಾಪಿಸುವುದಾಗಿ ಕೇಂದ್ರ ಸರ್ಕಾರ ಹೇಳಿದೆ. ಹಾಗಾದ್ರೆ ಆನ್ಲೈನ್ ಮನಿ ಗೇಮ್ಗಳ ನಿಷೇಧವಾದ್ರೂ ಯಾಕೆ? ಫ್ಯಾಂಟಸಿ ಸ್ಪೋರ್ಟ್ಸ್, ಪೋಕರ್, ರಮ್ಮಿ, ಆನ್ಲೈನ್ ಲಾಟರಿ ಮತ್ತು ಜೂಜಾಟಕ್ಕೆ ಕಡಿವಾಣ ಹಾಕೋದು ಈ ಮಸೂದೆಯ ಉದ್ದೇಶ. ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಪ್ರಕಾರ ಈ ಹೊಸ ಕಾನೂನು ಹಲವಾರು ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ಅದರಲ್ಲೂ ಪ್ರಮುಖವಾಗಿ ದೇಶದ ಯುವಕರನ್ನ ಈ ಕಾನೂನು ರಕ್ಷಿಸುತ್ತೆ. ಸುಲಭವಾಗಿ ಹಣ ಗಳಿಸಬಹುದು ಅಂತ ಯುವಕರು ಈ ಆನ್ಲೈನ್ ಗೇಮ್ಗಳ ದಾಸರಾಗ್ತಿದ್ದಾರೆ. ಇದನ್ನ ತಡೆಯುವಲ್ಲಿ ಈ ಮಸೂದೆ ಸಂಪೂರ್ಣ ಸಹಾಯ ಮಾಡುತ್ತೆ. ಭಾರತದಲ್ಲಿ ಫ್ಯಾಂಟಸಿ ಸ್ಪೋರ್ಟ್ಸ್ ಆಡುವವರಲ್ಲಿ 43% 18ರಿಂದ 30 ವರ್ಷ ವಯಸ್ಸಿನವರು. ಅವರು ಪ್ರತಿದಿನ 55 ಕೋಟಿ ರೂಪಾಯಿಯನ್ನ ಇದರಲ್ಲಿ ಹೂಡಿಕೆ ಮಾಡ್ತಾರೆ. ಅದಲ್ಲದೆ ಭಯೋತ್ಪಾದನೆ ಮತ್ತು ಅಕ್ರಮ ಹಣ ವರ್ಗಾವಣೆಗೆ ಇದರಿಂದ ಬ್ರೇಕ್ ಬೀಳುತ್ತೆ. ಈ ಪ್ಲಾಟ್ಫಾರ್ಮ್ಗಳ ಮೂಲಕ ಭಯೋತ್ಪಾದನೆಗೆ ಹಣಕಾಸು ನೆರವು ನೀಡುವುದು ಮತ್ತು ಕಪ್ಪು ಹಣವನ್ನ ಬಿಳಿ ಮಾಡುವುದನ್ನು ತಡೆಗಟ್ಟುವುದು ಈ ಮಸೂದೆಯ ಮುಖ್ಯ ಉದ್ದೇಶ. ಇನ್ನು 2022ರಲ್ಲಿ ಭಾರತದ ಹಣಕಾಸು ಗುಪ್ತಚರ ಘಟಕ ಗೇಮಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ 2,000 ಕೋಟಿ ರೂಪಾಯಿಗಳಷ್ಟು ತೆರಿಗೆ ರಹಿತ ವಹಿವಾಟು ನಡೆಸಿರುವುದಾಗಿ ವರದಿ ಮಾಡಿತ್ತು. ಚೀನಾ ಮೂಲದ ಎನ್ಗೇಟ್ಸ್ನಿಂದ 17.82 ಕೋಟಿ ರೂಪಾಯಿ ನಗದು ಮತ್ತು 22 ಕೋಟಿ ರೂಪಾಯಿ ಮೌಲ್ಯದ ಬಿಟ್ಕಾಯಿನ್ ಅನ್ನ ಇಡಿ ವಶಕ್ಕೆ ಪಡೆದುಕೊಂಡಿತ್ತು. ಫೆವಿನ್ ಎಂಬ ಆಪ್ ಭಾರತೀಯರಿಗೆ 400 ಕೋಟಿ ರೂಪಾಯಿ ವಂಚಿಸಿತ್ತು. ಮಹದೇವ್ ಬೆಟ್ಟಿಂಗ್ ಆಪ್ ಪ್ರಕರಣವಂತೂ 40,000 ಕೋಟಿ ರೂಪಾಯಿಗಳಷ್ಟು ಅಕ್ರಮ ಹಣ ವರ್ಗಾವಣೆ ಜಾಲವನ್ನ ಬಯಲಿಗೆಳೆದಿತ್ತು. ಇದೆಲ್ಲವನ್ನ ತಡೆಯಲು ಈ ಮಸೂದೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಆದರೆ ಪಬ್ಜಿ ಮತ್ತು ಈ ಸ್ಪೋರ್ಟ್ಸ್ಗಳಿಗೆ ವಿನಾಯಿತಿ ಯಾಕೆ ಅಂತ ನೋಡೋದಾದ್ರೆ, ಯಾವುದೇ ಆಟಕ್ಕೆ ಪ್ರವೇಶ ಶುಲ್ಕವಿದ್ರೆ ಅಂದ್ರೆ ಎಂಟ್ರಿ ಫೀ ಅಥವಾ ಹಣದ ಬಹುಮಾನದ ಆಮಿಷ ಒಡ್ಡಿದ್ರೆ ಮಾತ್ರ ಅದನ್ನ ಬ್ಯಾನ್ ಮಾಡಲಾಗುತ್ತೆ. ಪಬ್ಜಿ, ಕಾಲ್ ಆಫ್ ಡ್ಯೂಟಿಗಳಂತಹ ಆಟಗಳು ಉಚಿತವಾಗಿ ಆಡಲು ಲಭ್ಯ ಇದೆ. ಒಂದಷ್ಟು ನಿಗದಿತ ಚಂದಾಗಾರಿಕೆ ಶುಲ್ಕವನ್ನ ಹೊಂದಿವೆ. ಇಲ್ಲಿ ಆಟಗಾರರು ಗೆಲ್ಲಲು ಹಣವನ್ನ ಪಣಕ್ಕಿಡುವುದಿಲ್ಲ. ಹಾಗಾಗಿ ಈ ಸ್ಪೋರ್ಟ್ಸ್ ಮತ್ತು ಸೋಷಿಯಲ್ ಗೇಮಿಂಗ್ಗೆ ಯಾವುದೇ ರೀತಿಯ ಅಡ್ಡಿ ಇಲ್ಲ. ಬದಲಾಗಿ ಸರ್ಕಾರ ಅವುಗಳನ್ನು ಪ್ರೋತ್ಸಾಹಿಸುವುದಕ್ಕೆ ಮುಂದಾಗಿದೆ. ಸದ್ಯಕ್ಕೆ ಪಬ್ಜಿ ಬ್ಯಾನ್ ಆಗಿಲ್ಲ.
ಆದರೆ ಕೇಂದ್ರದ ಈ ಕಠಿಣ ಕಾನೂನನ್ನ ಜಾರಿಗೆ ತರೋದು ಅಷ್ಟೇ ಕಷ್ಟವಿದೆ. ಕೇಂದ್ರ ಸರ್ಕಾರ ಕ್ರಾಂತಿಕಾರಿ ಕಾನೂನನ್ನ ಜಾರಿಗೆ ತರ್ತಾ ಇದೆ, ಆದರೆ ಅದರ ಜಾರಿ ಅಷ್ಟು ಸುಲಭ ಅಲ್ಲ. ಭಾರತದಲ್ಲಿ ನೋಂದಾಯಿತ ಕಂಪನಿಗಳು ಸರ್ಕಾರದ ನಿಯಮಗಳನ್ನ ಪಾಲಿಸಲೇಬೇಕು. ಆದರೆ ಬಳಕೆದಾರರು VPN ಬಳಸಿ ನಿಷೇಧಿತ ವಿದೇಶಿ ವೆಬ್ಸೈಟ್ಗಳನ್ನ ಪ್ರವೇಶಿಸಬಹುದು, ಅದನ್ನ ಬಳಸಬಹುದು. ನಿಷೇಧದ ನಂತರ ಈ ಆ್ಯಪ್ಗಳು ಬೇರೆ ಹೆಸರಿನಲ್ಲಿ ಮತ್ತೆ ಮಾರುಕಟ್ಟೆಗೆ ಬರಬಹುದು. ಅದರ ಮೇಲೆ ಕಣ್ಣಿಡುವುದು ಕಷ್ಟಕರವಾಗುತ್ತೆ. ವಿದೇಶಿ ವೇದಿಕೆಗಳು ಕ್ರಿಪ್ಟೋ ಕರೆನ್ಸಿಯ ಮೂಲಕ ವಹಿವಾಟು ನಡೆಸೋದ್ರಿಂದ ಅವುಗಳನ್ನು ಪತ್ತೆ ಹಚ್ಚುವುದು ಕಷ್ಟವಾಗುತ್ತೆ. ಟೆಲಿಗ್ರಾಮ್, ವಾಟ್ಸ್ಆಪ್ ಮೂಲಕ ಬೆಟ್ಟಿಂಗ್ ಸಿಂಡಿಕೇಟ್ಗಳು ಕೆಲಸ ಮಾಡಲಿವೆ. ಅದರ ಮೇಲೆ ನಿಗಾ ಇಡುವುದು ಕಷ್ಟ. ಸಂಪೂರ್ಣವಾಗಿ ನಿಷೇಧಿಸುವುದರಿಂದ ಬಳಕೆದಾರರು ತೆರಿಗೆ ವಂಚಿಸುವ ಅಕ್ರಮ ವಿದೇಶಿ ವೇದಿಕೆಗಳತ್ತ ಮುಖ ಮಾಡ್ತಾರೆ. ಇದರಿಂದ ಸರ್ಕಾರಕ್ಕೂ ನಷ್ಟ, ಉದ್ದೇಶವೂ ಈಡೇರುವುದಿಲ್ಲ. ಆದ್ದರಿಂದ ಆಲ್ ಇಂಡಿಯಾ ಗೇಮಿಂಗ್ ಫೆಡರೇಷನ್ ಅಂತಹ ಸಂಸ್ಥೆಗಳು ನಿಷೇಧಕ್ಕಿಂತ ನಿಯಂತ್ರಣ ಹೇರಿ ಅಂತ ಮನವಿ ಮಾಡಿದೆ. ಹಾಗಾದ್ರೆ ಈ ಆನ್ಲೈನ್ ಗೇಮಿಂಗ್ ನಿಷೇಧದಿಂದ ಎಷ್ಟು ನಷ್ಟವಾಗುತ್ತೆ ನೋಡುವುದಾದ್ರೆ, ಭಾರತದ ಆನ್ಲೈನ್ ಗೇಮಿಂಗ್ ಮಾರುಕಟ್ಟೆಯ ಮೌಲ್ಯ ಸುಮಾರು 32,000 ಕೋಟಿ ರೂಪಾಯಿ. ಇದರಲ್ಲಿ 86% ಆದಾಯ ರಿಯಲ್ ಮನಿ ಗೇಮಿಂಗ್ ನಿಂದ ಬರುತ್ತೆ. ಇದಕ್ಕೆ ಬಹುದೊಡ್ಡ ಹೊಡೆತ ಬೀಳುತ್ತೆ. ಈ ಉದ್ಯಮ ಸರ್ಕಾರಕ್ಕೆ ವಾರ್ಷಿಕ 20,000 ಕೋಟಿ ರೂಪಾಯಿ ತೆರಿಗೆಯನ್ನ ಪಾವತಿಸುತ್ತೆ. ಇದಕ್ಕೂ ಬ್ರೇಕ್ ಬೀಳಲಿದೆ. ಸುಮಾರು 25,000 ಕೋಟಿ ರೂಪಾಯಿ ವಿದೇಶಿ ಹೂಡಿಕೆ ಹರಿದು ಬಂದಿದ್ದು 2 ಲಕ್ಷ ಜನರಿಗೆ ಈ ಕ್ಷೇತ್ರ ಉದ್ಯೋಗ ನೀಡಿದೆ. ಈ ನಿಷೇಧದಿಂದ ಸರ್ಕಾರಕ್ಕೆ ವಾರ್ಷಿಕ 25,000 ಕೋಟಿ ರೂಪಾಯಿಗಿಂತ ಹೆಚ್ಚು ನಷ್ಟವಾಗುತ್ತೆ. Dream11, ರಮ್ಮಿ, ವಿಂಜೋನ್ನಂತಹ ದೊಡ್ಡ ಕಂಪನಿಗಳು ಬಾಗಿಲು ಮುಚ್ಚುವ ಸ್ಥಿತಿ. ಒಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಈ ಹೊಸ ಮಸೂದೆ ದೇಶದಲ್ಲಿ ಬಿಗ್ ಬದಲಾವಣೆಯನ್ನ ತರ್ತಾ ಇದೆ. ಒಂದು ಕಡೆ ಯುವಜನರ ಭವಿಷ್ಯ, ಮಾನಸಿಕ ಆರೋಗ್ಯ, ದೇಶದ ಆರ್ಥಿಕ ಭದ್ರತೆಯನ್ನು ಕಾಪಾಡಲು ಈ ಮಸೂದೆ ಪ್ರಮುಖವಾಗಿದೆ.